ನಮಸ್ತೆ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಕೊಬ್ಬರಿ ಕಡಲೆ ಚಟ್ನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಚಟ್ನಿ ಪೌಡರ್ ದೋಸೆ, ಇಡ್ಲಿ, ಚಪಾತಿ ಹಾಗೂ ರೊಟ್ಟಿ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ. ಈ ಚಟ್ನಿ ಪೌಡರ್ ನೀವು ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ, ಗಂಡನಿಗೆ ಆಫೀಸ್ಗೆ ಹೋಗುವಾಗ ಎಲ್ಲ ಹಾಕಿ ಕೊಡಬಹುದು. ಬಹಳ ಚೆನ್ನಾಗಿರುತ್ತೆ. ಈ ಚಟ್ನಿ ಪೌಡರ್ ಮಾಡಲಿಕ್ಕೆ ಮೇನ್ ಆಗಿ ಬೇಕಾಗಿರೋದು ಕೊಬ್ಬರಿ ಹಾಗೂ ಶೇಂಗಾ ಬೀಜ. ಮೊದಲಿಗೆ ಒಂದು ಒಣ ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿ ಒಳ್ಳೆ ಘಮ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಥರ ಹುರ್ಕೋಬೇಕು. ಚೆನ್ನಾಗಿ ಘಮ ಬರೋಕ್ಕೆ ಸ್ಟಾರ್ಟ್ ಆದಾಗ ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ಮತ್ತು ಒಂದು ತಟ್ಟೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿ ಇಟ್ಕೋಬೇಕು. ಹೊಮ್ಮಂಡ ಬಂದ ತಕ್ಷಣ ಆಫ್ ಮಾಡ್ಕೊಳ್ಳಿ. ಈಗ 1 ಕಪ್ ಪೀನಟ್ ತಗೊಂಡು ಚೆನ್ನಾಗಿ ಹುರ್ಕೊಳ್ಳಬೇಕು. ನೀವು ಏನು ಪ್ರಮಾಣದಲ್ಲಿ ಕೊಬ್ಬರಿ ತಗೋತೀರಾ ಅದರ ಅರ್ಧ ನೆಲಗಡಲೆನ ತಗೋಬೇಕು. ಇದನ್ನು ಆಮೇಲೆ ಮೆಣಸು ತಗೊಂಡು, ನಾನು ಖಾರಕ್ಕೆ ಬೇಕಾದಷ್ಟು ಮೆಣಸು, ಇಲ್ಲಿ ಒಂದು 16 ಮೆಣಸು ತಗೊಂಡಿದ್ದೀನಿ, ಬ್ಯಾಡಗಿ ಮೆಣಸು. ನೀವು ನಿಮಗೆ ಎಷ್ಟು ಖಾರಕ್ಕೆ ಎಷ್ಟು ಮೆಣಸು ಬೇಕೋ ಅಷ್ಟು ತಗೊಳ್ಳಿ. ಚೆನ್ನಾಗಿ ಹುರ್ಕೊಳ್ಳಿ. ಈಗ ಬೆಳ್ಳುಳ್ಳಿ ಒಂದು 10 ರಿಂದ 12 ಎಸಳುಗಳನ್ನು ಸೇರಿಸ್ಕೋತಿದ್ದೀನಿ. ಕೆಲವರು ಬೆಳ್ಳುಳ್ಳಿ ಹಸಿನೂ ಹಾಕೋತಾರೆ, ನಾನು ಸ್ವಲ್ಪ ಹುರಿದ್ಬಿಟ್ಟು ಹಾಕೋತೀನಿ. ಈ ಥರ ಬರಬೇಕು. ಚಟ್ನಿ ಪೌಡರ್ ಮಾಡಲು ಈ ಹುರಿದ ಪದಾರ್ಥಗಳೊಂದಿಗೆ 1/4 ಕಪ್ಪು ಹುರಿಗಡಲೆ, 2 ಚಮಚ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸ್ಚರ್ ಜಾರಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಹುರಿಗಡಲೆ ಹಾಕೋದ್ರಿಂದ ಚಟ್ನಿ ಪೌಡರ್ ಎಣ್ಣೆ ಬಿಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಪುಡಿ ಪುಡಿಯಾಗಿ ಬರುತ್ತೆ. ನೋಡಿ, ಚಟ್ನಿ ಪೌಡರ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ತರಿಯಾಗಿ ಚೆನ್ನಾಗಿ ಬಂದಿದೆ. ನೀವು ಈ ಚಟ್ನಿ ಪೌಡರನ್ನು ಖಂಡಿತವಾಗಿ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಈಗ ಚಟ್ನಿ ಪೌಡರನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ತುಂಬಿ ಇಟ್ಟರೆ ಮುಗೀತು. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.